ಸರ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬಂದಾಗ ಪೊಲೀಸ್ ಅವರು ಬಿಗ್ ಬಾಸ್ ಮನೆ ಒಳಗಡೆನೆ ಬಂದಿದ್ರ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ, ಅದರ್ವೈಸ್ ಆಚೆನಾ? ಮತ್ತೆ ನೀವು ಆಚೆ ಬರುವಾಗ ಬಿಗ್ ಬಾಸ್ ಏನ್ ಹೇಳಿದ್ರು ನಿಮ್ಗೆ? ಅವಾಗ ಏನಾದ್ರು ಆತಂಕ ಅನ್ನೋದು ಏನಾದ್ರು ಆಗಿತ್ತಾ? ನಮ್ಗೇನ್ ಮಾಡಿದ್ರು ಅಂದ್ರೆ ಸೇಫ್ ಸೈಡು ಇವರು ಬುರ್ಕಾ ಹಾಕೊಂಡು ಬರ್ಬೇಕಿತ್ತು. ಏಕ್ದಮ್ ಹಂಗೆ ಬಂದ್ಬಿಟ್ರು, ಫೇಸ್ ತೋರಿಸ್ಕೊಂಡೆ. ಟೀಮ್ ಅವರು ಪೊಲೀಸ್ ಅವರಲ್ಲ, ಟೀಮ್ ಅವ್ರು ಒಳಗೆ ಬಂದು ಒಂದು ಎಮರ್ಜೆನ್ಸಿ ತುರ್ತು ಯಾರು ಗಾಬರಿ ಆಗಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ರೂಮಲ್ಲಿ ಕೂರಿಸಿದ್ರು. ಅಂದರೆ ಒಳಗಡೆ ಅಲ್ಲ, ಮನೆಯಿಂದ ಆಚೆ ಕರ್ಕೊಬಂದು ಅದನ್ನು ಬುರ್ಕಾ ಹಾಕಿ ಕರ್ಕೊಬಂದರು. ಒಂದು ಹೋಮ್ ಥಿಯೇಟರ್ ಥರ ಇತ್ತು, ಅಲ್ಲಿ ಕೂರಿಸಿದ್ರು. ಅಲ್ಲಿ ಕೂರಿಸಿದ್ದಾಗ ಪೊಲೀಸವರೆಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಎಲ್ಲರೂ ಒಳಗೆ ಬಂದು ಯಾರು ಗಾಬರಿ ಆಗಬೇಡಿ ಅಂದರು. ಇಬ್ರು ಹುಡುಗಿರು ಗಾಬರಿ ಆದರು. ನನಗೆ ಅವೆಲ್ಲ, ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ, ನಾವ್ಯಾಕೆ ಹೆದರ್ಕೋಬೇಕು? ಅಷ್ಟೊಂದು ಜನ ಬಂದಿದ್ದು ನೋಡಿ, ಇಬ್ಬರು ಏನಾಗೋಯ್ತು, ಏನು ಪ್ರಾಬ್ಲಮ್ ಆಗೋಯ್ತು ಅಂತ ಅಂದ್ಕೊಂಡ್ರು. ಆದರೆ ತುಂಬ ಜನ ಬಂದರು, ಏನೊಂದು 20 ಮೇಲಿದ್ರು. ಎಲ್ಲ ಬಂದರು, ಒಂದು ರಿಕ್ವೆಸ್ಟಲ್ಲಿ ಮಾತಾಡಿದ್ರು, ನೋಡಿ ಯಾರು ಏನು ಗಾಬರಿ ಆಗಬೇಡಿ, ಇದು ನಿಮ್ಮದು ಪ್ರಾಬ್ಲಮ್ ಅಲ್ಲ, ಇದು ಓಲ್ ಜಾಗದ ಪ್ರಾಬ್ಲಮ್ಮು, ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ, ಅದರಿಂದ ಇದು ಇವತ್ತು ಸೀಸ್ ಮಾಡಬೇಕು ಅಂತ ರಿಕ್ವೆಸ್ಟಲ್ಲಿ ಹೇಳಿದ್ಕೆ ಎಲ್ಲರಿಗೂ ಅರ್ಥ ಆಯಿತು. ಎಲ್ಲರೂ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಸಹಕರಿಸಿದ್ವಿ ಟೀಮ್ಗೆ, ಬಿಗ್ ಬಾಸ್ ಟೀಮ್ ಅವ್ರಿಗೆ ತುಂಬ ಸಹಕರಿಸಿದ್ವಿ. ಅಂದರೆ ನಾವು ಎಕ್ಸೈಟಾಗಿ ಎದುರ್ಕೊಂಡ್ರೆ ಪಾಪ ಅವ್ರಿಗೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ನಮಗೆ ಜ್ಯೂಸ್ ತರಿಸ್ಕೊಟ್ರು, ಬಿಸ್ಕೆಟ್ ತರಿಸ್ಕೊಟ್ರು, ಬರ್ಗೆಟ್ಟಂಗೆ 4 ಜ್ಯೂಸ್ ಎಲ್ಲ ನಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಾಯಿದ್ರು. ಚೆನ್ನಾಗಿ ಕುಡ್ಕೊಬಿಟ್ಟೆ, ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಒಳ್ಳೆ ರಿಸಾರ್ಟಿಗೆ ಕರ್ಕೊಂಡು ಹೋದ್ರು, ಅಲ್ಲಂತೂ ಚೆನ್ನಾಗಿ ಬಾರಿಸಿದ್ವಿ ಒಂದಿನ. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಒಳ್ಳೇದು ಆಯಿತು. ನಮಗೆ ಬರ್ಗೆಟ್ಟಂಗೆ ಆಗಿ ಹೊಟ್ಟೆ ಎಲ್ಲ ಇದಾಗಿತ್ತು, ಒಂದು ರಿಲ್ಯಾಕ್ಸ್ ಸಿಕ್ದಂಗೆ ಆಯಿತು, ಚೆನ್ನಾಗಾಯ್ತು. ಇವ್ರೆ ಸರ್, ಈಗ ನಿಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋದಾಗ ಯಾರಾದರೂ ಬಂದು ನಿಮಗೆ ಈ ಥರನೇ ಗೇಮ್ ಆಗ್ತಿದೆ, ನಡೀತಿದೆ, ಹೊರಗಡೆದು ಏನಾದರೂ ಇನ್ಫಾರ್ಮೇಶನ್ ಯಾರಾದರೂ ಕೊಟ್ರಾ? ಬಿಕಾಸ್ ನೀವೆಲ್ಲ ಗುಂಪಿಲ್ಲ. ನಾನು ಚಂದ್ರಪ್ರಭಾ ಒಂದು ರೂಮ್ ಅಂದರೆ ಒಂದು ರೂಮ್, ಯಾರ್ಯಾರು ಜೋಡಿ ಇದ್ರು ಅವ್ರು ಒಂದು ರೂಮ್, ಸಿಂಗಲ್ ಅವ್ರು ಸಿಂಗಲ್ ರೂಮ್. ನಮ್ಗೆ ಅವ್ರಿಗೆ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಇಲ್ಲ, ಧನು ಮತ್ತೆ ಅಭಿಷೇಕು ಇನ್ನ ಕೆಲವ್ರು ಇಬ್ರು 4 ಜನ ಸೇರ್ಕೊಂಡು ಅಲ್ಲಿ ಕಾರಿಡಾರ್ ಬಂದು ಸ್ಮೋಕ್ ಮಾಡ್ತಾ ಇದ್ದಿದ್ದು ಒಂದಷ್ಟು ವಿಜುವಲ್ಸ್ ಆಚೆ ಬಂದಿದೆ. ಸೊ ಹೀಗಾಗಿ ಏನಾದ್ರು ನೀವು ಹೊರಗಡೆ ಲವರ್ ತರ ಆಡ್ತಿದ್ರು ಅವ್ರಿಬ್ರು. ಏನಂದ್ರೆ ಇವು ಪ್ರಾಣ ಸ್ನೇಹಿತರು ತರ 2 ಮಿಸ್ಟೇಕ್ 3 ಮಿಸ್ಟೇಕ್ ಮಾಡ್ತಾ ಇದ್ರು. ಈಗ ಆಪೋಸಿಟ್ ಟೀಮ್ ಇದ್ರು ಅಭಿಷೇಕು ಓವರ್ ಧನು ಹತ್ರ ಉಳಿಸ್ಕೊಳ್ಳೋದಕ್ಕೆ ಕೈ ಬಿಚ್ಬಿಟ್ಟು ಹೋಗ್ಬಿಟ್ಟು ರಾತ್ರಿ ಅವನ ಆಚೆ ಮಲಗಿದ್ದ ಅಂತ ಇವನು ಆಚೆ ಮಲ್ಕೊಳ್ಳೋದು. ಅದು ಕೈ ಬಿಚ್ಚಿ ಹೋಗಂಗಿಲ್ಲ. ಮನೆ ಒಳಗಡೆ ಇದ್ದಾಗಲ್ಲ ಹೇಳ್ತಾ ಇರೋದು, ಹೋಟೆಲ್ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲ ಒಂದೊಂದು ರೂಮಲ್ಲಿ ಇದ್ವಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಿಮ್ಗೆ ಯಾರು ಬಂದು ಅಂದ್ರೆ ಹೋಟೆಲ್ ಸಿಬ್ಬಂದಿಗಳಾಗಿರ್ಬೋದು, ಯಾರು ಬಂದು ಹೊರಗಡೆ ಏನಾಗ್ತಿದೆ ಅಲ್ಲಿ ಪೊಲೀಸ್ಗಳ ಜೊತೆ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಿರ್ತೀರಾ? ಅಲ್ಲಿ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನ, ಸೊ ಅವಾಗ ನೀವು ಏನು ಕೇಳಿಲ್ವಾ ಅವ್ರಿಗೆ ಹೊರಗಡೆ? ಏನಿಲ್ಲ, ಅವೆಲ್ಲ ಏನು ಹೇಳಿಲ್ಲ. ಅವ್ರು ಬರೀ ಈ ತರ ಪೊಲ್ಯೂಷನ್ ಏನೋ ವಾಟರ್ದೇನೋ ಇದಾಗಿದೆ, ಅದರಿಂದ ದಯವಿಟ್ಟು ನೀವು ಇವತ್ತು ಖಾಲಿ ಮಾಡಲೇಬೇಕು ಅಂತಾರ ಅವ್ರ ಪ್ರೊಸೀಜರ್ ಪ್ರಕಾರ ಓದ್ಬಿಟ್ಟು ಅದೇನೋ ತಂದಿದ್ರು, ಓದ್ಬಿಟ್ಟು ಹೇಳಿದ್ರು. ಹೋಟೆಲ್ ಒಳಗಡೆ ಟಿವಿ ನೋಡ್ಲಿಲ್ವಾ ಸರ್? ಟಿವಿ ಎಲ್ಲ ಸೆಟಪ್ ಬಾಕ್ಸು ಎಲ್ಲ ಕಿತ್ಕೊಂಡು, ಫೋನ್ ಎಲ್ಲ ಕಿತ್ಕೊಂಡು ಹೊಟ್ಟೋಗಿದ್ರು. ಒಳಗಡೆ ಒಂದು ಸೆಟಪ್ ಬಾಕ್ಸು ಇಡಕ್ಕೆ ಬಿಟ್ಟಿರಲಿಲ್ಲ. ಸೆಟಪ್ ಬಾಕ್ಸ್ಗೂ ಬಿಚ್ಕೊಂಡು ಹೋಗಿದ್ರು. ಫೋನು ಅಂದರೆ ನಾವು ಬರೋಕ್ಕಿಂತ ಮುಂಚೆನೇ ಅವ್ರು ಹೇಳಿದ್ರು ಅನ್ಸುತ್ತೆ, ಎಲ್ಲ ಕಿತ್ಬಿಟ್ಟಿದ್ರು. ಬರೀ ಟಿವಿ ಇತ್ತು, ವಯರೇ ಇರಲಿಲ್ಲ ಕೆಳಗೆ. ಸೆಟಪ್ ಬಾಕ್ಸ್ ಎಲ್ಲ ಕಿತ್ಕೊಂಡು ಹೊಟ್ಟೋಗಿದ್ರು.